ಕಳೆದ 3 ದಿನಗಳಿಂದ ಇಂಡಿಗೋ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಇದರಿಂದ ಸಾಲು ಸಾಲು ಅವಾಂತರಗಳು ಕೂಡ ಪ್ರಯಾಣಿಕರಲ್ಲಿ ಸೃಷ್ಟಿಯಾಗ್ತಾ ಇರುವಂಥದ್ದು. ನೋಡಿ, ಇಂಡಿಗೋ ವಿಮಾನ ರದ್ದಾಗಿರುವಂತಹ ಪರಿಣಾಮ ಆನ್ಲೈನ್ನಲ್ಲಿಯೇ ಟೆಕ್ಕಿಗಳು ರಿಸೆಪ್ಷನ್ ಅನ್ನು ಮಾಡಿಕೊಂಡಿದ್ದಾರೆ. ವಧು ವರ ಬರಲಾಗದೆ ಆನ್ಲೈನ್ನಲ್ಲಿಯೇ ಆರತಕ್ಷತೆಯ ಕಾರ್ಯಕ್ರಮ ಆಗಿ ಹೋಗ್ಬಿಟ್ಟಿದೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಅಪರೂಪದ ಪ್ರಸಂಗ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಬುಧವಾರ ನಿಗದಿಯಾಗಿತ್ತು ರಿಸೆಪ್ಷನ್ ಪ್ರೋಗ್ರಾಮು. ಭುವನೇಶ್ವರದಿಂದ ಬೆಂಗಳೂರಿಗೆ ವಧು ವರ ಬರಬೇಕಿತ್ತು. ಫ್ಲೈಟ್ ಸಮಸ್ಯೆ. ಡಿಸೆಂಬರ್ 2ಕ್ಕೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ವಿಮಾನ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ವಿಮಾನ ರದ್ದಾದ ಕಾರಣ ಭುವನೇಶ್ವರದಲ್ಲಿಯೇ ಉಳಿದುಕೊಳ್ತಾರೆ ವಧು ಮತ್ತು ವರ. ಇಲ್ಲೆಲ್ಲ ರಿಸೆಪ್ಷನ್ಗೆ ಬೇಕಾದಂತಹ ಪ್ರಿಪ್ರೇಷನ್ನು ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಇನ್ನೇನು ಮಾಡೋದು? ಆನ್ಲೈನಲ್ಲಿಯೇ ಇಬ್ಬರು ಪ್ರತ್ಯಕ್ಷರಾಗಿದ್ದಾರೆ. ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಿಸೆಪ್ಷನ್ಗೆ ಬೇಕಾದಂತಹ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ರು. ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ಹುಡುಗ ಹುಡುಗಿ ಬರಬೇಕಿತ್ತು. ಫ್ಲೈಟ್ ಮಿಸ್ ಆಗಿದೆ. ಫ್ಲೈಟ್ ಹಾರಾಟ ಸ್ಥಗಿತವಾಗಿದೆ. ಇನ್ನೇನು ಮಾಡೋದಕ್ಕಾಗುತ್ತೆ? ಮನೆಯಿಂದಲೇ ವರ್ಚುವಲ್ ಮೂಲಕ ಈ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಹಾಕಿದಂತಹ ಸ್ಕ್ರೀನ್ನಲ್ಲಿ ಇಬ್ಬರು ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಕಾರಣವನ್ನು ತಿಳಿಸಿದ್ದಾರೆ. ನಮ್ಮಿಬ್ಬರಿಗೂ ಕೂಡ ಶುಭ ಹಾರೈಸಿ ಅಂತ ಹೇಳಿ ಅಲ್ಲಿಂದಲೇ ಮನವಿಯನ್ನು ಮಾಡ್ಕೊಂಡಿರುವಂತ ಆ ಕ್ಷಣಕ್ಕೆ ಏನೋ ಒಂದು ತಲೆ ಓಡಿಸಿ ಸಂಭ್ರಮದ ಕ್ಷಣದಲ್ಲಿ ಮತ್ತಿನಷ್ಟು ಸಂಕಟ ಪೇರೆಂಟ್ಸ್ಗೆ ಆಗಬಾರ್ದು ಅಂತ ಹಿಂಗಾದ್ರೂ ಇನ್ನೋವೇಟಿವ್ ಆಗಿ ಯೋಚನೆ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಇವ್ರಿಗೆ. ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡಬೇಕಾಗ್ತದೆ. ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ, ಅಲ್ಲಿ ಮದುವೆ ಆಯ್ತು 23ಕ್ಕೆ, ನವಂಬರ್ 23. ಬಟ್ ನಾವೊಂದು ರಿಸೆಪ್ಷನ್ ಇಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅದರ ಸಡನ್ನಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಆನ್ಲೈನ್ ರಿಸೆಪ್ಷನ್ ಮಾಡಿದ್ವಿ. ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು ರೀ. ಅಲ್ಲಿ ಬರೋ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸಡನ್ನಾಗಿ ಮುಂಜಾನೆ 4 ಗಂಟೆವರೆಗೂ. ಅದಕ್ಕೆ ನಾವು ಇಲ್ಲಿಗೆ ಬರೋದೇ ಇಲ್ಲ ಅಂದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದು ವಿಚಾರ ಬಂತಲ್ಲ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಿದ್ದೆ, ಹೆಂಗೆ ಮಾಡೋದು ಅಂಥೇಳಿ ವಿಚಾರ ಮಾಡಿದ್ಮ್ಯಾಗ ಆಮೇಲೆ ಆನ್ಲೈನ್ನಾಗ ಇದು ಮಾಡೋಣ ಅಂಥೇಳಿ ನಾವು ಆನ್ಲೈನ್ ಮ್ಯಾಗ ಮಾಡಿದ್ವಿ. ಎಲ್ಲರಿಗೂ ಹೇಳಿಟ್ಟಿದ್ವಿ. ಎಲ್ಲರೂ ಬಂದಿದ್ದು. ಒಂದು 700 ಮಂದಿದು ಇದಿತ್ತು ನನ್ನ ಬಜೆಟ್. ಬರೋರಿಗಿದ್ದು 700 ಮಂದಿಗೆ ಆಯ್ತು. ಅದು 650 ಮಂದಿ ಬಂದರು. 650 ಮಂದಿ ಬಂದರು. ಏನು ರೀ? ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ನಾವು ಇಲ್ಲೇ 3 ಡಿಸೆಂಬರ್ಗೆ ರಿಸೆಪ್ಷನ್ ಇಟ್ಟಿದ್ವಿ ಮಧ್ಯಾಹ್ನ. ಎಲ್ಲರಿಗೆ ಕರೆದಿದ್ವಿ. ನಾವು ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಅವ್ರಿಗೆ ಏನು ಮಾಡ್ಬೇಕು, ಸಡನ್ನಾಗಿ ನಮಗೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ ಬರೋದು, ಹೆಂಗಾರ ಬರ್ಬೋದು ಅವರು ಅಂತ ನಮ್ಗೆ ಇದು ಇತ್ತು. ಆದರೂ ಬರಲಿಲ್ಲ. ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವರ್ಚುವಲ್ ಎಂಗೇಜ್ಮೆಂಟ್ ನೋಡಿದ್ವಿ, ವರ್ಚುವಲ್ ಮದುವೆ ನೋಡಿದ್ವಿ. ಈಗ ಇಂಡಿಗೋ ವಿಮಾನ ಹಾರಾಟ ಸ್ಥಗಿತವಾಗಿರೋದ್ರಿಂದ ವರ್ಚುವಲ್ ರಿಸೆಪ್ಷನ್ನು ಕೂಡ ನೋಡ್ದಂಗೆ ಆಯಿತು. ಬಟ್ ನೆಂಟರಿಷ್ಟೆಲ್ಲ ಬಂದಿದ್ದರು, ಏನೋ ಕಾರ್ಯಕ್ರಮ ಮಾಡಲೇಬೇಕಿತ್ತು. ವರ್ಚುವಲ್ ಮೂಲಕವೇ ವಧುವರರು ಅಟೆಂಡ್ ಆಗಿದ್ದಾರೆ.